ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ದಿನನಿತ್ಯ ನಮ್ಮ ಮನೆಗಳಲ್ಲಿ ಇರುವಂತಹ ಅಥವಾ ನಮಗೆ ನಿತ್ಯ ಸಿಗುವಂತಹ ಕೆಲವೊಂದು ಪದಾರ್ಥಗಳಿಂದ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಆಗುವಂತಹ ಕಷ್ಟ, ದುಃಖ, ಈ ಎಲ್ಲ ಥರ ಒಂದು ವ್ಯವಸ್ಥೆಗಳಿಗೆ ಏನೇನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೋದು ಅಂತಕ್ಕಂಥದ್ದು. ನೋಡಿ, ಇವತ್ತಿನ ದಿನ ಕೆಲವೊಂದು ಜನಗಳು ಬಹಳ ಶಕ್ತರಿರ್ತಾರೆ, ಕೆಲವರು ಅಶಕ್ತರು ಸಹ ಇರ್ತಕ್ಕಂಥದ್ದು. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಯಾವುದೆಲ್ಲ ಒಂದು ಕಾರ್ಯಗಳನ್ನು ನಾವು ಮಾಡ್ಕೋಬೋದು, ಹೇಗೆಲ್ಲ ನಾವು ಲಾಭವನ್ನು ಪಡ್ಕೋಬೋದು. ಸಾಮಾನ್ಯವಾಗಿ ಅಂತಹದ್ದೇ ಒಂದು ವಸ್ತು ಅಂತಂದರೆ ಒಂದು ಸಣ್ಣ ಕಬ್ಬಿಣದ ಮೊಳೆ ಅಥವಾ ಕಬ್ಬಿಣದ ತುಂಡು ಜೊತೆಗೆ ಅರಿಶಿನ. ಈ ಎರಡು ಪದಾರ್ಥದಿಂದ ಮನುಷ್ಯನ ಕಷ್ಟಗಳು ಕರಗುತ್ತೆ ಅಂದರೆ ನಂಬ್ತೀರಾ? ಖಂಡಿತವಾಗಿಯೂ ಸಹ ಮನುಷ್ಯನ ಕಷ್ಟಗಳನ್ನು ಕರಗುತ್ತೆ. ತಂತ್ರಶಾಸ್ತ್ರದಲ್ಲಿ ಇದೆ ನೋಡಿ. ಇದನ್ನು ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ. ಯಾವ್ಯಾವ ವಿಧಾನದಲ್ಲಿ ಹೇಗೆಲ್ಲ ಮಾಡಿದ್ರೆ ಯಾವ್ಯಾವ ಲಾಭಗಳನ್ನು ನೀವು ಪಡ್ಕೋಬೋದು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬಹಳ ಅದ್ಭುತವಾದಂತಹ ವಿಚಾರ ಇದಾಗಿರ್ತದೆ ವೀಕ್ಷಕರೇ. ದಯಮಾಡಿ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಅರ್ಧಂಬರ್ಧದಲ್ಲಿ ನಿಮಗೆ ಮಾಹಿತಿ ಸ್ಪಷ್ಟತೆ ಸಿಗೋದಿಲ್ಲ. ಸಾಮಾನ್ಯವಾಗಿ ಏನಾಗ್ತದೆ, ಕಡು ಬಡತನ, ಎಷ್ಟೇ ದುಡಿದ್ರೂ ಅಭಿವೃದ್ಧಿನೇ ಕಾಣಕ್ಕಾಗ್ತಾ ಇಲ್ಲ. ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಬಡತನದಿಂದ ಹೊರಬರೋಕ್ಕೆ ಆಗ್ತಾ ಇಲ್ಲ. ಮೈ ತುಂಬ ಸಾಲ, ಸಂಕಷ್ಟದಲ್ಲಿ ಇದ್ದೀವಿ. ಸೊ ಇಂತಹ ಸಂದರ್ಭಗಳಲ್ಲಿ ನೋಡಿ ವೀಕ್ಷಕರೇ, ಬಹಳ ಸುಲಭವಾದಂತಹ ತಂತ್ರ ಆಗಿರುತ್ತದೆ. ಒಂದು ಸಣ್ಣ ಅರಿಶಿಣ, ಹಳದಿಯ ಬಟ್ಟೆಯನ್ನು ತೆಗೆದುಕೊಂಡು ಹಳದಿಯ ಬಟ್ಟೆಯನ್ನು ತೆಗೆದುಕೊಂಡು ಕಬ್ಬಿಣದ ಮೊಳೆ ಮತ್ತು ಅರಿಶಿಣವನ್ನು ಕಟ್ಟಿ ನಿಮ್ಮ ಮನೆಯಲ್ಲಿ ಹಣಕಾಸು ಇಡುವಂತಹ ಜಾಗ, ತಿಜೋರಿ ಅಥವಾ ವ್ಯಾಪಾರ ಮಾಡುವಂತಹ ಸ್ಥಳ, ಗಲ್ಲ, ಇಂತಹ ಜಾಗದಲ್ಲಿ ಹಳದಿ ಬಟ್ಟೆಯಲ್ಲಿ ಒಂದು ತುಂಡು ಮೊಳೆಯನ್ನು ಇಟ್ಟು ಸ್ವಲ್ಪ ಅರಿಶಿಣವನ್ನು ಕಟ್ಟಿ ಅದರಲ್ಲಿ ನೀವು ತಿಜೋರಿಯಲ್ಲಿ ಇಡುವುದರಿಂದ ನಿಮ್ಮ ಬಡತನ ದೂರ ಆಗ್ತದೆ ಅಂತ ಹೇಳಿದ್ರೆ ಸಾಧ್ಯ. 100% ಆಗ್ತಕ್ಕಂಥದ್ದಾಗಿರ್ತದೆ. ನೋಡಿ, ಬರೀ ಈ ಒಂದು ಸಾಮಾನ್ಯ ಪದಾರ್ಥಗಳಿಂದಲೇ ಬಡತನನ ನಿರ್ಮೂಲನೆ ಮಾಡ್ಬೋದು ಅಂತಂದರೆ ಬಹಳ ಅದ್ಭುತವಾದಂತಹ ವಿಚಾರ ಅಲ್ವಾ ವೀಕ್ಷಕರೇ. ಸೊ ಈ ಒಂದು ತಂತ್ರವನ್ನು ಬಹಳ ಎಚ್ಚರಿಕೆಯಿಂದ, ಭಕ್ತಿಯಿಂದ, ಶುಚಿಭೂತರಾಗಿ ಮಾಡಿ ಖಂಡಿತವಾಗಿ ಯಶಸ್ವಿ ನಿಮ್ಮದಾಗ್ತದೆ. ಹಾಗೆ ನೋಡಿ, ಈ ಒಂದು ವ್ಯವಸ್ಥಿತವಾದ ವಿಚಾರದಿಂದ ನೋಡಿ, ಸದಾ ಮನೆಯಲ್ಲಿ ನಕಾರಾತ್ಮಕತೆ, ಬರೀ ನೆಗೆಟಿವಿಟಿ ಇರ್ತಕ್ಕಂಥದ್ದು, ಮನೆಯಲ್ಲಿ ದಟ್ಟ ದರಿದ್ರ, ಜೊತೆಗೆ ಏನಾಗ್ತಾ ಇರ್ತದೆ, ಯಾವಾಗಲೂ ಕೂಡ ಒಬ್ಬರಲ್ಲ ಒಬ್ಬರು ಏನಾದರೂ ಒಂದು ಅನಾಹುತ, ಅತಾಚೂರ್ಯಗಳು, ಅಪಘಾತಗಳು, ಇವೆಲ್ಲ ರೀತಿಯಿಂದನೂ ಸಮಸ್ಯೆಗಳಿಗೆ ಗುರಿಯಾಗ್ತಾ ಇರ್ತಾರೆ. ಮತ್ತು ಕೆಲವೊಂದು ಏನಾಗ್ತದೆ, ಮನೆಯಲ್ಲಿ ಪಾಸಿಟಿವ್ನೆಸ್ಸೇ ಇರೋದಿಲ್ಲ. ಸೊ ಆಮೇಲೆ ಮನೆ ಅಂದಮೇಲೆ 10 ಜನ ಬರ್ತಾರೆ, 10 ಜನ ಹೋಗ್ತಾ ಇರ್ತಾರೆ. ಸೊ ಯಾರು ಬಂದ್ರೂ, ಏನು ಮಾಡಿದ್ರು, ಏನಿಟ್ರು ನೋಡಿ, ಸಾಮಾನ್ಯವಾಗಿ ಕೆಲವು ಜನ ಕೆಡುಕನ್ನು ಮಾಡಬೇಕು ಅಂತಕ್ಕಂಥವ್ರು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಪದಾರ್ಥನ ತಂದು ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಕೆಡುಕು ಮಾಡಬೇಕು ಅನ್ನೋರೇನು ಸುಮ್ಮನೆ ಅವ್ರಿಗೆ ಸಣ್ಣ ಪುಟ್ಟದಾಗಬೇಕು ಅಂತೇನು ಮಾಡಲ್ಲ, ಅವರು ಸರ್ವನಾಶ ಆಗೋಗ್ಲಿ ಅಂತಲೇ ಮಾಡಿರ್ತಾರೆ. ಸೊ ಹಿಂಗಿರ್ತಕ್ಕಂಥದ್ದಾಗಿರ್ತದೆ. ಅಂತಹ ಸಂದರ್ಭಗಳಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕಬ್ಬಿಣದ ಮೊಳೆ, ಅರಿಶಿಣವನ್ನು ಕಟ್ಟಿ ನಿಮ್ಮ ಮುಖ್ಯ ದ್ವಾರದಲ್ಲಿ ನೇತು ಹಾಕಿದ್ರೆ 100% ನೋಡಿ, ಒಂದು ಕಬ್ಬಿಣದ ಮೊಳೆ, ಅದು ವಿಶೇಷವಾಗಿ ಕೆಂಪು ಬಟ್ಟೆಯಲ್ಲಿ ಒಂದು ಕಬ್ಬಿಣದ ಮೊಳೆ, ಅರಿಶಿಣವನ್ನು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರ, ನಿಮ್ಮ ಏನು ಹೆಬ್ಬಾಗ್ಲು ಅಂತ ಏನು ಹೇಳ್ತೀವಿ, ಮನೆಯ ಮುಖ್ಯ ದ್ವಾರ ಒಳ ಪ್ರವೇಶ ಆಗ್ತಾ ಇದ್ದಂಗೆ ನಿಂಟ್ಲು ಅಂದರೆ ಸಜ್ಜ ನಿಂಟ್ಲ ಮೇಲೆ ಆ ಒಂದು ಗಂಟನ್ನು ನೀವು ಕಟ್ಟಿಬಿಟ್ರೆ ನಿಮ್ಮ ಮನೆ ಸದಾ ಪಾಸಿಟಿವ್, ಕಳಕಳೆಯಾಗಿರ್ತಕ್ಕಂಥದ್ದು. ಯಾವಾಗ ಕಳಕಳೆಯಾಗಿರ್ತದೆ, ಲಕ್ಷ್ಮಿ ತಾನಾಗೆ ಪ್ರವೇಶವನ್ನು ಹೊಂದತಕ್ಕಂಥದ್ದಾಗಿರುತ್ತೆ. ಮತ್ತು ಯಾವುದೇ ಥರದ ನಕಾರಾತ್ಮಕತೆ ನಿಮ್ಮನ್ನು ಆವರಿಸ್ಕೊಳ್ಳೋದಿಲ್ಲ. ಈ ದುಷ್ಟಶಕ್ತಿ ಪ್ರಭಾವಗಳಿಂದನೂ ಕೂಡ ನೀವು ಅವಾಯ್ಡ್ ಆಗ್ಬೋದು. ಯಾರು ಬಂದು ಯಾವುದೇ ರೀತಿಯಲ್ಲಿ ಏನೇ ಇಟ್ಟರೂ ಕೂಡ ನಿಮಗೆ ಸೂಚನೆಗಳು ಸಿಕ್ಬಿಡ್ತದೆ. ಅಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿಶಾಲಿಯುತವಾದಂತಹ ತಂತ್ರ ಇದಾಗಿರ್ತದೆ ವೀಕ್ಷಕರೇ. ಹಾಗೆ ನಿಮಗೆ ನೋಡಿ, ಈ ಎರಡು ಪದಾರ್ಥದಿಂದ ನೋಡಿ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಗಳಿಸಬೇಕು, ಎಷ್ಟೇ ಕಷ್ಟಪಟ್ಟರೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋಕ್ಕಾಗ್ತಾ ಇಲ್ಲ, ಹಾಕಿದ್ದ ಬಂಡವಾಳ ನಾವು ರಿಟರ್ನ್ಸ್ ತೆಗಿಯೋಕ್ಕಾಗ್ತಾ ಇಲ್ಲ,
ಜನಗಳ ದೃಷ್ಟಿ ನಮ್ಮ ವ್ಯಾಪಾರ ಕಂಡು ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡ್ತಾ ಇದ್ದಾರೆ, ನಾವು ಪ್ರಭಾವಕ್ಕೊಳಗಾಗಿದ್ದೀವಿ, ನಮಗೆ ಜನಗಳ ಆಕರ್ಷಣೆ ಆಗ್ತಾ ಇಲ್ಲ, ಎಷ್ಟು ಮಾಡಿದ್ರೂ ತಿಜೋರಿಯಲ್ಲಿ ದುಡ್ಡು ಉಳಿತಾಯ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾಣೋಕ್ಕಾಗ್ತಾ ಇಲ್ಲ, ವ್ಯಾಪಾರದಲ್ಲಿ ದಟ್ಟ ದರಿದ್ರ ನಷ್ಟ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ ಅಂತಕ್ಕಂತಹ ಸಂದರ್ಭದಲ್ಲೂ ಕೂಡ ನೀವು ಈ 2 ಪದಾರ್ಥದಿಂದ ಬಹಳ ಅದ್ಭುತವಾದ ತಂತ್ರವನ್ನು ಮಾಡ್ಬೋದು. ಇದನ್ನು ನೀವು ಖಂಡಿತವಾಗಿ ಮಾಡಿ ಅದ್ಭುತವಾದಂತಹ ಲಾಭವನ್ನು, ನೀವು ನಿರೀಕ್ಷೆಗೂ ಮೀರಿದಂಥ ಲಾಭವನ್ನು ನೀವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಕಪ್ಪು ಬಟ್ಟೆಯಲ್ಲಿ ಕಬ್ಬಿಣದ ಮೊಳೆ, ಸ್ವಲ್ಪ ಅರಿಶಿಣವನ್ನು ಕಟ್ಟಿ ನೋಡಿ, ಒಂದು ಸಣ್ಣ ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ, ಆ ಅರಿಶಿಣ ಮತ್ತು ಒಂದು ಸಣ್ಣ ಮೊಳೆಯನ್ನು ಹಾಕಿ, ಜೊತೆಗೆ ಅರಳಿ ಮರದ ಕೆಳಗಡೆ ಇದನ್ನು ಇಟ್ಟರೆ ನೋಡಿ, ಕಪ್ಪು ಬಟ್ಟೆಯಲ್ಲಿ ಒಂದು ಮೊಳೆ, ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಅರಳಿ ಮರದ ಬುಡದ ಕೆಳಗಡೆ ಹೋಗಿ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯಾಪಾರದಲ್ಲಿ ಲಾಭವಾಗಿ ದೊಡ್ಡ ಮಟ್ಟದ ಧನಕನಕದ ಅಭಿವೃದ್ಧಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಬುಡದಲ್ಲಿ ಅದನ್ನು ಔತಿಟ್ಟರೆ ಸಾಕು, ಖಂಡಿತವಾಗಿ ಉತ್ತಮವಾದಂತಹ ಲಾಭವನ್ನು ನೀವು ಪಡ್ಕೋಬೋದಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಶೇಷವಾಗಿ ಏನಾಗ್ತದೆ, ಕೆಲವೊಂದು ಶತ್ರುಗಳಿಂದ ಬರೀ ಘರ್ಷಣೆ, ಜಗಳ, ಜಂಜಾಟ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇರ್ತದೆ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ದರೂ ಕೂಡ ನಿಮಗೆ ಕಾಲು ಕೆರೆದು ಜಗಳಕ್ಕೆ ಬರುವಂಥದ್ದು, ನಿಮ್ಮನ್ನು ತೇಜೋವಧೆ ಮಾಡುವಂಥದ್ದು, ಮತ್ತು ನಿಮಗೆ ನಾಶ ಮಾಡಬೇಕು ಅಂತ ಪದೇ ಪದೇ ನಿಮ್ಮ ವಿರುದ್ಧ ಕುತಂತ್ರಗಳನ್ನು ಮಾಡತಕ್ಕಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಜೊತೆಗೆ ಪ್ರಮುಖವಾಗಿ ಏನು ಹೇಳ್ತೀವಿ ಅಂದರೆ, ಗಂಡ ಹೆಂಡತಿಯಲ್ಲಿ ಪರಸ್ಪರ ಆಕರ್ಷಣೆ ಇರಲ್ಲ, ಪರಸ್ಪರ ಪ್ರೀತಿ ಇರಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಒಂದೇ ಮನೆಯಲ್ಲಿದ್ದರೂ ಒಂದು ಸಾಮರಸ್ಯ ಇರೋದಿಲ್ಲ. ಅಥವಾ ಗಂಡ ಪರಸ್ತ್ರೀಯರ ಸಹವಾಸ, ಅಥವಾ ಪತ್ನಿ ಪರಪುರುಷರ ಸಂಪರ್ಕ, ಈ ಥರದ್ದೆಲ್ಲ ಒಂದಷ್ಟು ಸಮಸ್ಯೆಗಳ ಅನುಭವಿಸ್ತಾ ಇರ್ತಾರೆ. ಸೊ ಅಂತಹ ಕುಟುಂಬದವ್ರಿಗೂ ಕೂಡ ಈ ಒಂದು ತಂತ್ರದಿಂದ ಸಂಸಾರದ ಸುಖ, ಆದರ್ಶ ದಾಂಪತ್ಯ, ಸಾಂಸಾರಿಕ ನೆಮ್ಮದಿ ಇದನ್ನು ಕಾಣ್ಬೋದು ಅಂತಕ್ಕಂಥದ್ದು ಕೂಡ ಶಾಸ್ತ್ರ ಹೇಳುತ್ತೆ. ಭಾಳ ಅದ್ಭುತವಾದಂತಹ ತಂತ್ರ ವೀಕ್ಷಕರೇ ಇದು. ಈ ಒಂದು 2 ಪದಾರ್ಥದಿಂದ ಈ ಎಲ್ಲ ವಿಧದಲ್ಲೂ ಕೂಡ ಅನುಕೂಲವನ್ನು ಮಾಡ್ಕೋಬೋದಾಗಿರ್ತದೆ. ನೋಡಿ, ಸಂಸಾರದಲ್ಲಿ ಒಂದು ಪರಸ್ಪರ ಗಂಡು ಹೆಣ್ಣು ಪ್ಲಸ್ಸು ಮೈನಸ್ ಒಂದು ಆಕರ್ಷಣೆ ಇಲ್ಲ ಅಂದರೆ ಅದು ಒಂದು ಸಂಸಾರನೇ ಅಲ್ಲ. ಸೊ ಏನಾಗ್ತದೆ, ಅದು ಸಾಮಾಜಿಕವಾಗಿ ಏನೋ ಬದುಕ್ತಾ ಇದ್ದೀವಿ ಅನ್ನೋ ಥರ ಆಗಿರ್ತದೆ. ಅದೇನಾಗಿರ್ತದೆ, ಗಂಡ ಹೆಣ್ಣೊಬ್ಬರ ಜೊತೆ ಇರ್ತಾರೆ, ಹೆಂಡತಿ ಮತ್ತೊಬ್ಬರ ಜೊತೆ ಇರ್ತಾರೆ. ಸೊ ಈ ರೀತಿ ಇದ್ದಾಗ ಅದು ಸಂಸಾರಕ್ಕೆ ಬೆಲೆ ಅಂತಲೇ ಸಿಗೋದಿಲ್ಲ. ಮತ್ತು ಏನಾಗ್ತದೆ, ಕೆಲವೊಂದು ಕುಟುಂಬಗಳು ಹೀಗಾಗಿ ಡಿವರ್ಸ್ ಆಗೋದು, ಅಥವಾ ಪರಸ್ಪರ ಪತ್ನಿ ತಾಯಿ ಮನೆಯಲ್ಲೇ ಉಳ್ಕೊಳ್ಳೋದು, ಈ ರೀತಿಯಾದಂಥ ಒಂದಷ್ಟು ಸಂಕಷ್ಟಗಳನ್ನು ಪದೇ ಪದೇ ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಸೊ ಅಂಥವರು ಕೂಡ ಈ ಸಿಂಪಲ್ ಆಗಿರುವಂಥ ತಂತ್ರವನ್ನು ಮಾಡಿ ಬಹಳ ಅದ್ಭುತವಾಗಿ ಒಳ್ಳೆಯದಾಗುತ್ತೆ. ಮತ್ತು ಇದು ಎಕ್ಸ್ಪೆಷಲಿ ಸ್ತ್ರೀಯರು ನೀವು ಮಾಡೋದ್ರಿಂದ ನಿಮ್ಮ ಗಂಡಂದಿರನ್ನು ನಿಮ್ಮ ಸೆರಗಲ್ಲಿ ಗಂಟು ಕಟ್ಟಿ ಹಿಡ್ಕೋಬೋದು. ಈ ಸೂಚನೆ ನೀವು ತಪ್ಪದೇನೆ ನೀವು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಅದ್ಭುತವಾದಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದಾದ್ರೂ ಬೆಳ್ಳಿಯ ಬಟ್ಲಾಗಿರ್ಬೋದು, ನಿಮ್ಮ ಶಕ್ತಿ ಅನುಸಾರ ಅಂದ್ಕೊಳ್ಳಿ. ಬೆಳ್ಳಿಯ ಬಟ್ಲಿದ್ರೆ ಬಹಳ ಉತ್ತಮ, ಇಲ್ಲ ತಾಮ್ರದ್ದಾದರೂ ಬಹಳ ಉತ್ತಮ. ಬೆಳ್ಳಿಯ ಬಟ್ಟಲಿನಲ್ಲಿ ಅಥವಾ ತಾಮ್ರದ ಬಟ್ಟಲಿನಲ್ಲಿ ಕಬ್ಬಿಣದ ಮೊಳೆ ಜೊತೆಗೆ ಅರಿಶಿಣವನ್ನು ಇರಿಸಿ. ಇದು ತುಂಬಾ ಅನುಕೂಲ ಆಗ್ತದೆ. ಇದು ಅಡುಗೆ ಮನೆಯಲ್ಲೇ ಇಡಬೇಕು, ಬೇರೆ ಯಾವುದೂ ಅಲ್ಲ. ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಒಂದು ಬೆಳ್ಳಿ ಬಟ್ಲಲ್ಲೋ ಅಥವಾ ಒಂದು ತಾಮ್ರದ ಬಟ್ಲಲ್ಲೋ ಒಂದು ಸಣ್ಣ ಮೊಳೆ ತುಂಡು, ಸ್ವಲ್ಪ ಅರಿಶಿಣ, ಅದನ್ನು ನೀವು ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಸೊ ನಿಮ್ಮ ಮನೆಯಲ್ಲಿ ಆ ಘರ್ಷಣೆಯೂ ಕೂಡ ನಡೆಯಲ್ಲ. ಪರಸ್ಪರ ಪತಿ ಪತ್ನಿಯರಲ್ಲಿ ಸಾಮರಸ್ಯ ಉಂಟಾಗ್ತದೆ. ಜೊತೆಗೆ ಶತ್ರುಗಳ ಒಂದಷ್ಟು ಪ್ರಭಾವಗಳಿಂದ ಒಳಗಾಗಿರ್ತಕ್ಕಂಥದ್ದು ಕೂಡ ನಾಶ ಆಗುತ್ತೆ. ಅವರ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ಅದ್ಭುತವಾದಂತಹ ಒಂದು ಜೀವನದ ಶೈಲಿ ನಡೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸಾಮಾನ್ಯವಾಗಿ 2 ಪದಾರ್ಥಗಳಿಂದ ಇಷ್ಟೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನೀವು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಿಮಗೆ ಬೇರೆ ಯಾವುದೇ ಥರದ ಮಾಹಿತಿಗಳು ಬೇಕಾಗಿದ್ದಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಹಾಗೆ ನಾನಿರುವಂಥದ್ದು ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನನ್ನ ಒಂದು ಕಚೇರಿ ಇರ್ತಕ್ಕಂಥದ್ದು. ತಾವು ನೇರವಾಗಿ ಸಹ ಬಂದು ನನ್ನನ್ನು ಭೇಟಿ ಆಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.